ಸುಖಮಯ ಜೀವನ ಸಾಗಿಸಬೇಕು ಅಂದ್ರೆ ಹೊಟ್ಟೆ ತುಂಬಬೇಕು, ಹೊಟ್ಟೆ ತುಂಬಬೇಕು ಅಂದ್ರೆ ಊಟ ಬೇಕು. ಅದಕ್ಕೆ ನಾವು ಅನ್ನವನ್ನ ಪರಬ್ರಹ್ಮ ಸ್ವರೂಪವೆಂದು ಪವಿತ್ರವಾದದ್ದೆಂದು ಭಾವಿಸಿ ಜೀವನ ಪೂರ್ತಿ ಈ ಅನ್ನಕ್ಕಾಗಿಯೇ ದುಡಿಯುತ್ತೇವೆ. ಒಂದು ಕಾಲ ಇತ್ತು, ನಾವು ಮಾಡುವ ಭೋಜನ ಪದ್ಧತಿಯೇ ಬೇರೆಯಾಗಿತ್ತು. ಭೋಜನವನ್ನ ಬಾಳೆ ಎಲೆ ಅಥವಾ ಪಾರಿಜಾತದ ಎಲೆಯಲ್ಲಿ ನಮ್ಮ ಹಿರಿಯರು ನೆಲದ ಮೇಲೆ ಕುಳಿತುಕೊಂಡು ಸಾಂಪ್ರದಾಯಬದ್ಧವಾಗಿ ಊಟವನ್ನ ಮಾಡ್ತಾ ಇದ್ರು. ಆದ್ರೆ ಕಾಲ ಬದಲಾದಂತೆ ಕಾಲಾಯ ತಸ್ಮೈ ನಮಃ ಎನ್ನುತ್ತಾ ಆ ಬಾಳೆ ಎಲೆ ಹಾಗೂ ಪಾರಿಜಾತದ ಎಲೆಗಳ ಜಾಗದಲ್ಲಿ ಪ್ಲೇಟ್ಗಳು ಬಂದವು, ನಾನಾ ಬಗೆಯವು. ಹೌದು, ಸ್ಟೀಲ್, ಪ್ಲಾಸ್ಟಿಕ್, ಇನ್ನಿತರ ಕಂಚಿನ ತಾಟುಗಳನ್ನ ನಾವು ಭೋಜನಕ್ಕಾಗಿ ಉಪಯೋಗಿಸಿದ್ದೇವೆ. ಇತ್ತೀಚೆಗೆ ಸ್ಟೀಲಿನ ಬಳಕೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ಕೆಲವು ದಿನಗಳಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಭೋಜನವನ್ನ ಮಾಡ್ತಾ ಇದ್ದೇವೆ. ಭೋಜನ ಯಾವ ಪ್ಲೇಟ್ ನಲ್ಲೇ ಮಾಡ್ಲಿ, ಆದ್ರೆ ಬಹಳಷ್ಟು ಜನ ತಮ್ಮ ಕೈಗಳನ್ನ ಉಪಯೋಗಿಸದೆ ಚಮಚಗಳಿಂದ, ಹೌದು ಸ್ಪೂನ್ಗಳಿಂದ ಭೋಜನ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಹಿರಿಯರು ವೈಜ್ಞಾನಿಕ ಪರವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನೆಲದ ಮೇಲೆ ಕುಳಿತುಕೊಂಡು ತಮ್ಮ ಸ್ವಹಸ್ತಗಳಿಂದ ಅಂದ್ರೆ ಕೈಗಳ ಬೆರಳುಗಳ ಸಹಾಯದಿಂದ ಭೋಜನವನ್ನ ಮಾಡ್ತಾ ಇದ್ರು. ಅದರಿಂದ ಸಾಕಷ್ಟು ಆರೋಗ್ಯ ವೃದ್ಧಿಸುತ್ತದೆ ಎಂದು ಹೇಳುವುದುಂಟು. ಅದು ನಿಜ ಕೂಡ. ಆದ್ರೆ ಇತ್ತೀಚೆಗೆ ಕಾಲ ಬದಲಾದಂತೆ ಬಾಳೆ ಎಲೆಗಳ ಸ್ಥಾನದಲ್ಲಿ ಪ್ಲೇಟ್ಗಳು ಬಂದಿವೆ, ಕೈ ಬೆರಳ ಸ್ಥಾನಗಳಲ್ಲಿ ಚಮಚಗಳು ಬಂದಿವೆ. ಇದಕ್ಕೆ ಕಾರಣ ಅಪರಿಶುಭ್ರತೆಯ ಕಾರಣ ನಾವು ಸ್ಪೂನ್ಸ್ ಅನ್ನ ಬಳಸುತ್ತಿದ್ದೇವೆ ಎನ್ನುವ ಒಂದು ನೆಪ. ಇನ್ನು ನಿಮ್ಗೆ ಗೊತ್ತಾ, ನಮ್ಮ ಸ್ವಹಸ್ತದಿಂದ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳು ಒದಗುತ್ತವೆ ಎನ್ನುವುದು ಹೌದು. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಮ್ಮ ಕೈ ಬೆರಳುಗಳಲ್ಲಿ ಪಂಚಭೂತ ತತ್ವಗಳು ಇವೆ ಎಂದು ಹೇಳುತ್ತಾರೆ. ಹೆಬ್ಬಟ್ಟಿನಲ್ಲಿ ಅಗ್ನಿ ತತ್ವ, ಉಂಗರದ ಬೆರಳಿಗೆ ಆಕಾಶ ತತ್ವ, ಹಾಗೆಯೇ ತೋರು ಬೆರಳಿಗೆ ಜಲತತ್ವ, ಹೀಗೆ ಒಂದೊಂದು ಬೆರಳಿಗೆ ಒಂದೊಂದು ತತ್ವಗಳು ಇರೋದ್ರಿಂದ ನಾವು ಈ ಕೈ ಬೆರಳುಗಳ ಸಹಾಯದಿಂದ ಊಟ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೆ ಬಲವನ್ನ ನೀಡುತ್ತದೆ. ಎಷ್ಟೋ ಮಿಲಿಯನ್ ಪ್ರೋಟೀನ್ ಅಂಶಗಳು ದೇಹಕ್ಕೆ ಸೇರುತ್ತವೆ. ಅಷ್ಟೇ ಅಲ್ಲ, ನಮ್ಮ ಮೆದುಳಿಗೆ ಪೂರ್ತಿ ಸ್ಥಾಯಿಯಾದ ಆಹಾರವನ್ನ ತೆಗೆದುಕೊಳ್ಳುವ ಸಂಕೇತವನ್ನ ಅದು ನೀಡುತ್ತದೆ. ಇನ್ನು ನಾವು ಅಡಿಗೆಯಲ್ಲಿ ಹೆಚ್ಚಾಗಿ ಎಣ್ಣೆ ಪದಾರ್ಥಗಳನ್ನ ಉಪಯೋಗಿಸುವುದುಂಟು. ಹೀಗೆ ಎಣ್ಣೆಯನ್ನ ಉಪಯೋಗಿಸಿ ಅಡಿಗೆ ಮಾಡಿದಾಗ ನಾವು ನಮ್ಮ ಕೈ ಬೆರಳುಗಳ ಸಹಾಯದಿಂದ ಊಟ ಮಾಡೋದ್ರಿಂದ ಸಾಕಷ್ಟು ಎಣ್ಣೆ ನಮ್ಮ ದೇಹದ ಒಳಗೆ ಸೇರದೆ ಆರೋಗ್ಯವನ್ನ ರಕ್ಷಿಸುತ್ತದೆ. ಇನ್ನು ಕೈ ಬೆರಳುಗಳ ಸಹಾಯದಿಂದ ಊಟ ಮಾಡೋದ್ರಿಂದ ರಕ್ತ ಪ್ರಸರಣೆ ತುಂಬಾ ಚೆನ್ನಾಗಿ ಜರುಗುತ್ತದೆ. ಹೀಗೆ ಕೈ ಬೆರಳುಗಳ ಸಹಾಯದಿಂದ ಆಹಾರವನ್ನ ಸೇವಿಸೋದ್ರಿಂದ ಬಾಯಿಯಲ್ಲಿರುವ ಲಾಲಾಜಲ ಹೆಚ್ಚಾಗಿ ಬಂದು ನಮ್ಮ ಆಹಾರವನ್ನ ಬಹು ಬೇಗ ಜೀರ್ಣ ಮಾಡುವಲ್ಲಿ ಸಕ್ರಿಯವಾಗುತ್ತದೆ. ಅಷ್ಟೇ ಅಲ್ಲ, ಅನಾರೋಗ್ಯ ಪಾಲಾಗದಂತೆ ಕಾಪಾಡುತ್ತದೆ. ಹೀಗೆ ನಮ್ಮ ಹಿರಿಯರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರ ಹಿಂದೆ ಅನೇಕಾನೇಕ ವೈಜ್ಞಾನಿಕ ಕಾರಣಗಳು ಇದ್ದವು ಎನ್ನುವುದನ್ನ ತಿಳಿದುಕೊಂಡು ಇಂದಿಗೂ ನಾವು ಅವುಗಳನ್ನ ಆಚರಿಸುತ್ತಾ ಬಂದಿದ್ದೇವೆ. ಆದ್ರೆ ಕೆಲವೊಂದು ಪದ್ಧತಿಗಳನ್ನ ಕೈ ಬಿಟ್ಟಿದ್ದು ನಿಜ. ಆದರೆ ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಕೈ ಬೆರಳುಗಳ ಸಹಾಯದಿಂದ ಊಟ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇವೆ ಎನ್ನುವುದು. ಹಾಗಾದ್ರೆ ಆಲಸ್ಯಕ್ಕೆ ಈಗಲಿಂದಲೇ ನೀವು ಕೈ ಬೆರಳುಗಳ ಸಹಾಯದಿಂದ ಊಟ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.